ಶ್ರೀಕೃಷ್ಣಾಯ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಬ್ರಹ್ಮಸ್ಥಾನ ಸರೋಜ ಮಧ್ಯವಿಲಸಚ್ಛೀತಾಂಶು ಪೀಠಸ್ಥಿತಂ ಸ್ಫೂರ್ಜತ್ಸೂರ್ಯರುಚಿಂ ವರಾಭಯಕರಂ ಕರ್ಪೂರಕುಂದೋಜ್ವಲಂ ಶ್ವೇತಸ್ರಗ್ವಸನಾನುಲೇಪನಯುತಂ ವಿದ್ಯುದ್ರುಚಾ ಕಾಂತಯಾ ಸಂಶ್ಲಿಷ್ಟಾರ್ಧತನುಂ ಪ್ರಸನ್ನವದನಂ ವಂದೇ ಗುರುಂ ಸಾದರಂ. ಶ್ರೀಗುರುಭ್ಯೋ ನಮಃ. ಲಂಬೋದರಂ ಪರಮಸುಂದರಮೇಕದಂತಂ ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಂ ಉದ್ಯದ್ದಿವಾಕರಕರೋಜ್ವಲಕಾಯಕಾಂತಂ ವಿಘ್ನೇಶ್ವರಂ ಸಕಲವಿಘ್ನಹರಂ ನಮಾಮಿ. ತ್ವಾಂ ದೇವ ವಿಘ್ನಧಲನೇತಿ ಚ ಸುಂದರೇತಿ ಭಕ್ತಿಪ್ರಿಯೇತಿ ಸುಖದೇತಿ ಫಲಪ್ರದೇತಿ ವಿದ್ಯಾಪ್ರದೇತ್ಯಗಹರೇತಿ ಚ ಯೇ ಸ್ತುವಂತಿ ತೇಭ್ಯೋ ಗಣೇಶವರದೋ ಭವನಿತ್ಯಮೇವ. ಶ್ರೀಮಹಾಗಣಪತಯೇ ನಮಃ. ಯಾ ಕುಂದೇಂದು ತುಷಾರಹಾರಧವಳ ಯಾ ಶುಭ್ರವಸ್ತ್ರಾವೃತ ಯಾ ವೀಣಾ ವರದಂಡಮಂಡಿತಕರ ಯಾ ಶ್ವೇತಪದ್ಮಾಸನ ಯಾ ಬ್ರಹ್ಮಾಚ್ಯುತಶಂಕರಪ್ರಭೃತಿಭಿಃ ದೇವೈಃ ಸದಾ ವಂದಿತಾ ಸಾ ಮಾಂ ಪಾತು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪಃ. ಶ್ರೀ ಸರಸ್ವತ್ಯೇ ನಮಃ. ವೇದಾರ್ಥತತ್ವವಿಶದೀಕರಣೇನ ಪುಂಸಾಂ ಉಚ್ಚೈರ್ಗತಿಂ ಜಗತಿ ಯೋ ದಯಯಾ ವಿಧಾತುಂ ರಮ್ಯಾಂ ಪುರಾಣಪದವೀಂ ಪ್ರಣಿನಾಯ ತಸ್ಮೈ ಲೋಕೇಶವೈಭವಪುಷೇ ಋಷಯೇ ನಮಸ್ತಾತ್. ತಸ್ಮೈ ವ್ಯಾಸಾಯ ಮುನಯೇ ಸರ್ವಜ್ಞಾಯ ಮಹರ್ಷಯೇ ಪಾರಾಶರ್ಯಾಯ ಶಾಂತಾಯ ನಮೋ ನಾರಾಯಣಾತ್ಮನೇ. ಶ್ರೀವ್ಯಾಸಾಯ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕನಕರುಚಿದುಕೂಲಃ ಕುಂಡಲೋಲ್ಲಾಸಿಗಲ್ಲಃ ಶಮಿತಭುವನಭಾರಃ ಕೋಪಿ ಲೀಲಾವತಾರಃ ತ್ರಿಭುವನಸುಖಕಾರಿ ಶೇಷಶಾಯೀ ಮುಕುಂದೋ ಪರಿಕಲಿತರಮಾಂಗೋ ಮಂಗಲಂ ನಸ್ತನೋತು. ನಮಾಮಿ ಗೋವಿಂದಪದಾರವಿಂದಂ ಸದೇಂದಿರಾನಂದನಮುತ್ತಮಾಡ್ಯಂ ಜಗಜ್ಜನಾನಾಂ ಹೃದಿ ಸನ್ನಿವಿಷ್ಟಂ ಮಹಾಜನೈಕಾಯನಮುತ್ತಮೋತ್ತಮಂ. ನಮಸ್ತೆ ಚಕ್ರಹಸ್ತಾಯ ಶಾಂಗಹಸ್ತಾಯ ತೇ ನಮಃ. ನಂದಹಸ್ತಾಯ ತೇ ವಿಷ್ಣೋ ಶಂಖಹಸ್ತಾಯ ತೇ ನಮಃ. ಓಂ ನಮೋ ವಾಸುದೇವಾಯ ನಮಃ ಸಂಕರ್ಷಣಾಯ ಚ ಪ್ರದ್ಯುಮ್ನಾಯ ನಮಸ್ತುಭ್ಯಂ ಅನಿರುದ್ಧಾಯ ತೇ ನಮಃ. ದಂಷ್ಟ್ರಾಗ್ರೇಣೋ ಧೃತಾ ಗೌರು ದಧಿಪರಿವೃತಾ ಪರ್ವತೈರ್ನಿಮ್ನಗಾಭಿಃ ಸಾಕಂ ಮೃತ್ಪಿಂಡವದ್ಬೃಹದುರ್ವಪುಷಾನಂತರೂಪೇಣ ಯೇನ ಸೋಯಂ ಕಂಸಾಸುರಾರಿರ್ಮುರನರಕದಶಾಸ್ಯಾಂತಕೃತ್ಸರ್ವಸಂಸ್ಥಃ ಕೃಷ್ಣೋ ವಿಷ್ಣುಃಸುರೇಶೋ ನುದತು ಮಮ ರಿಪೂನ್ ಆದಿದೇವೋ ವರಾಹಃ. ನಮಸ್ತಸ್ಮೈ ವರಾಹಾಯ ಲೀಲಯೋದ್ಧರತೆ ಮಹೀಂ ಖುರಮಧ್ಯಗತೋ ಯಸ್ಯ ಮೇರುಖಣಖಣಾಯತೆ. ಶ್ರೀ ವರಾಹಮೂರ್ತಯೇ ನಮಃ. ಪ್ರಿಯ ಬಾಂಧವರೇ, ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ 199ನೆಯ ಅಧ್ಯಾಯವಾದ ನಚಿಕೇತನು ನೋಡಿದ ಪಾಪಿಗಳ ಯಾತನೆ ಮತ್ತು ಪುಣ್ಯಶಾಲಿಗಳ ಸೌಖ್ಯಾದಿಗಳು ನರಕಯಾತನೆಯ ವಿಚಾರ ಮಾಡೋಣ. ಶ್ರೀಕೃಷ್ಣಾಯ ನಮಃ. ನಚಿಕೇತನು ಹೇಳುತ್ತಾನೆ, ಆ ಯಮಲೋಕದಲ್ಲಿ ಒಂದು ಕಡೆ ನೆಲವೆಲ್ಲವೂ ಹಳ್ಳ ತಿಟ್ಟುಗಳುಳ್ಳದ್ದಾಗಿ ಉಕ್ಕಿನ ಮುಳ್ಳುಗಳು ಹರಡಿರುವುದಾಗಿದೆ. ಪಾಪಾಚಾರರಾದ ಕೆಲವರು ಕತ್ತಲೆಗವಿದ ಅಲ್ಲಿ ಹುಟ್ಟಿ ಕಾಲುಗಳನ್ನು ಕೈಗಳನ್ನು ಕತ್ತನ್ನು ಕತ್ತರಿಸಿಕೊಂಡವರಾಗಿ ಬಹುಕಾಲದವರೆಗೆ ಅಲ್ಲಿಂದೀಚೆಗೆ ಬರಲಾರರು. ಧರ್ಮಾಸಕ್ತರು ಜಿತೇಂದ್ರಿಯರು ಧರ್ಮದಿಂದ ಭೂಮಿಯನ್ನು ರಕ್ಷಿಸುವವರೂ ಆದ ಪುಣ್ಯಶಾಲಿಗಳು ಮಾತ್ರ ಅಲ್ಲೂ ಸ್ವಗೃಹದಲ್ಲಿ ಹೇಗೋ ಹಾಗೆಯೇ ಹೃಷ್ಟಪುಷ್ಟಾಂಗರಾಗಿ ರಕ್ಷಿತರಾಗುವರು. ಶ್ರೀದೇವಿಯಂತೆ ಸುಕುಮಾರಿಯರಾದ ವನಿತೆಯರು ತಣ್ಣಗಿರುವ ಸ್ವಾದೂದಕವನ್ನು ಮೃಷ್ಟಾನ್ನವನ್ನೂ ಸಿದ್ಧಪಡಿಸಿ ಅವನ್ನು ಪರಿಗ್ರಹಿಸಬೇಕೆಂದು ಆ ಪುಣ್ಯಶಾಲಿಗಳನ್ನು ಯಾವಾಗಲೂ ಪ್ರಾರ್ಥಿಸುತ್ತಿರುವರು. ಸಾರ್ಥಕ ಜನ್ಮವುಳ್ಳ ಅಂತಹವರು
ಉತ್ತಮರನ್ನು ಚೆನ್ನಾಗಿ ಪೂಜಿಸಿ ಅಂತಹವರನ್ನು ಇನ್ನೂ ಪೂಜಿಸಲು ನಿರೀಕ್ಷಿಸುತ್ತಿರುವರು. ಪಾಪಿಗಳನ್ನು ಬೆಂಕಿಯಿಂದ ಕಾಯ್ದು ಅತಿ ಭಯಂಕರವಾಗಿರುವ ಹಾಸುಗಲ್ಲಿನ ಮೇಲೆ ಹಾಕುವರು. ಹಾಗೆ ಬಿದ್ದವರ ಎದುರಿಗೆ ಮರಗಳು ನೀರು ಕಾಣಿಸುವವು. ಪೃಷ್ಠಪಾದೋದರಗಳು ಬೆಂದು ಹೋಗಲಾಗಿ ಆ ಮರಗಳ ಮತ್ತು ನೀರಿನ ಸಮೀಪಕ್ಕೆ ಓಡಿಬರುವ ಆ ಪಾಪಿಗಳನ್ನು ಅತಿ ಘೋರರಾದ ಆ ದೂತರು ಹೋಗಿ ಅಲ್ಲಿಗೆ ಬಾರದಂತೆ ತಡೆಯುವರು. ಹೀಗೆ ಹಲವರು ಪಾಪಿಗಳು ಅಲ್ಲಿ ಕ್ಲೇಶಪಡುತ್ತಾ ರಕ್ಷಿಸುವವರನ್ನು ಪಡೆಯದಿರುವರು. ಮತ್ತೆ ಕೆಲವರು ಘೋರವಾದ ನಾಯಿಗಳು ತಮ್ಮನ್ನು ಕಾಲಿಂದ ತಲೆಯವರೆಗೂ ಕಚ್ಚಿ ತಿನ್ನುತ್ತಿರಲು ಅಳುತ್ತಲೂ ಮತ್ತೆ ಮತ್ತೆ ಕೂಗಿಕೊಳ್ಳುತ್ತಲೂ ಇರುವರು. ಧಾತೃಗಳು ಇತರರಿಗೆ ಕೊಡುತ್ತಿದ್ದ ಅನ್ನಗಳನ್ನು ಭಕ್ಷ್ಯಗಳನ್ನು ಬಗೆ ಬಗೆಯ ಲೇಹ್ಯ ಚೋಷ್ಯಗಳನ್ನು ಕೊಡದಂತೆ ತಡೆದಿದ್ದ ದುರಾತ್ಮರಾದ ಪಾಪಿಗಳು ಉನ್ನತಾಕಾರರು, ದೊಡ್ಡ ಹಲ್ಲುಗಳುಳ್ಳವರೂ ಭಯಂಕರರೂ ಹಸಿವು ಬಾಯಾರಿಕೆಗಳುಳ್ಳವರೂ ಆಗಿ ಸೂಜಿಯ ಬಾಯಿಗೊಳಗಾಗಿರುವರು. ಬೆಂಕಿಯಲ್ಲಿ ಕಾಯ್ದ ಅತಿ ಭಯಂಕರವಾಗಿರುವ ಉಕ್ಕಿನಿಂದ ನಿರ್ಮಿತಳಾದ ನಾರಿಯು ಪಾಪಿಯನ್ನು ಆಲಿಂಗಿಸಿಕೊಂಡು ತಪ್ಪಿಸಿಕೊಂಡು ಓಡುವ ಅವನನ್ನು ಹಿಂದಟ್ಟಿಸಿಕೊಂಡು ಓಡುವಳು. ಹಾಗೆ ಹಿಂಬಾಲಿಸಿ ಓಡುತ್ತಾ ಆ ಪಾಪಿಗೆ ಹೀಗೆ ಹೇಳುವಳು, ಪಾಪನೇ, ನಾನು ನಿನ್ನ ಸಹೋದರಿ, ನಾನು ನಿನ್ನ ಸೊಸೆ. ದುರ್ಬುದ್ಧಿಯೇ, ನಾನು ನಿನ್ನ ತಾಯ ಸಹೋದರಿ, ಸೋದರ ಮಾವನ ಹೆಂಡತಿ, ಸೋದರತ್ತೆ, ಗುರುಪತ್ನಿ, ಮಿತ್ರಪತ್ನಿ, ಸಹೋದರನ ಪತ್ನಿ, ರಾಜಪತ್ನಿ, ಶ್ರೋತ್ರಿಯರಾದ ದ್ವಿಜರ ಪತ್ನಿಯರೊಡನೆ ನೀನು ಕ್ರೀಡಿಸಿದೆಯಲ್ಲವೇ? ಪಾತಾಳಕ್ಕೆ ಹೋದವನು ಹೇಗೆ ತಪ್ಪಿಸಿಕೊಳ್ಳಲಾರನೋ ಹಾಗೆ ನೀನು ಈ ಪಾಪದಿಂದ ತಪ್ಪಿಸಿಕೊಳ್ಳಲಾರೆ. ನಾಚಿಕೆಗೆಟ್ಟವನೇ, ವ್ಯಸನಗಳಿಗೆ ಸಿಕ್ಕಿದವನಾಗಿ ಏಕೆ ಓಡುತ್ತೀಯೇ? ಪಾಪಿ, ನಿನ್ನ ಪಾಪಕ್ಕೆ ತಕ್ಕ ರೀತಿಯಲ್ಲಿ ನಿನ್ನನ್ನು ನಾನು ಹಿಂಸಿಸದೆ ಅಥವಾ ಕೊಲ್ಲದೆ ಬಿಡುವುದೇ ಇಲ್ಲ. ಹೀಗೆ ಅವನಿಗೆ ಕೇಳುವಂತೆ ಮತ್ತೆ ಮತ್ತೆ ಬೋಧಿಸುತ್ತಾ ಘೋರ ರೂಪವುಳ್ಳ ಭಯಂಕರರಾದ ಆ ಸ್ತ್ರೀಯರು ಅಟ್ಟಿಸಿಕೊಂಡು ಓಡುವರು. ಹಾಗೆಯೇ ಇತರ ಸ್ತ್ರೀಯರು ಸಾವಿರಾರು ಜನ ಜ್ಞಾನಿಗಳ ಮಧ್ಯದಲ್ಲಿ ಸ್ಪಷ್ಟವಾಗಿ ತಿಳಿಯುವ ದುರಾತ್ಮನನ್ನು ಸಮೀಪಿಸಿ ಉಗ್ರವಾಗಿ ಪೀಡಿಸಿ ವೃಷಲೀ ಸಂಘದಿಂದ ಅತಿಯಾದ ದುಃಖಗಳನ್ನು ಪಡೆದು ಈಗ ಏಕೆ ಮತ್ತೆ ಮತ್ತೆ ಅಳುತ್ತೀಯೇ? ಬಹು ದುರ್ಬುದ್ಧಿಯೇ, ನಾನಾಗಿ ಆಲಿಂಗಿಸಿಕೊಂಡಿರುವಾಗ ಏಕೆ ಅಳುತ್ತೀಯೇ? ಪಾಪಿಯೇ, ನಿನ್ನನ್ನು ನಾನು 10 ಸಾರಿ ಸೆಳೆದು ಕೊಂಡು ಹೋದರೂ ಮತ್ತೆ ಮತ್ತೆ ನನಗೆ ಕೈ ಮುಗಿದು ಬೇಡುವುದಕ್ಕೆ ಲಜ್ಜೆಯಾಗುವುದಿಲ್ಲವೇ? ಪಾಪಾತ್ಮನೇ, ನಾನು ನಿನ್ನನ್ನು ಬಿಡುವುದಿಲ್ಲ. ಮೂಢನೇ, ಎಲ್ಲಿ ಹೋಗುತ್ತೀಯೇ? ಹೀಗೆ ನೀನು ಯಮಾಲಯದಲ್ಲಿ ಎಲ್ಲೆಲ್ಲಿಗೆ ಹೋದರೂ ಪರಸ್ತ್ರೀಗಾಮಿಯಾದ ನಿನ್ನನ್ನು ಹಿಡಿಯದೆ ಬಿಡುವುದಿಲ್ಲ. ಅಲ್ಲಿ ಕೆಲವರು ಪಾಪಿಗಳನ್ನು ಲೋಹದ ಕೋಲುಗಳಿಂದ, ಗೊಲ್ಲರು ಹಸುಗಳನ್ನು ಸಾಮಾನ್ಯವಾದ ಕೋಲಿನಿಂದ ಹೊಡೆಯುವಂತೆ ಮತ್ತೆ ಮತ್ತೆ ಹೊಡೆಯುವರು. ಪಾಪಿಗಳಲ್ಲಿ ಕೆಲವರನ್ನು ಹುಲಿಗಳು, ಸಿಂಹಗಳು, ನರಿಗಳು, ಕತ್ತೆಯ ಆಕಾರದ ರಾಕ್ಷಸರು, ಉಳಿದವರನ್ನು ಇತರ ಘಾತುಕ ಮೃಗಗಳು, ನಾಯಿಗಳು, ಕಾಗೆಗಳು ತಿನ್ನುವವು. ಅಲ್ಲಿರುವ ಅಸಿತಾಲವನವೆಂಬುದು ಹೊಗೆಯಿಂದಲೂ ಉರಿಯಿಂದಲೂ ವ್ಯಾಪ್ತವಾಗಿದೆ.
ಕಾಡುಗಿಚ್ಚಿನಂತೆ ಎಲ್ಲ ಕಡೆಯಲ್ಲಿಯೂ ಉರಿಯಿಂದ ಪ್ರಜ್ವಲಿಸುತ್ತಿದೆ. ಅತಿ ಭೀಷಣರಾದ ಯಮದೂತರು ಪಾಪಿಗಳನ್ನು ಆ ಅಸಿತಾಲ ವನದಲ್ಲಿ ಹಾಕುವರು. ಅಲ್ಲಿ ಚೆನ್ನಾಗಿ ಉರಿಯುತ್ತಲೂ ಇರುವ ಮರಗಳನ್ನು ಆ ಪಾಪಿಗಳು ಅಪ್ಪಿಕೊಳ್ಳುವರು. ಬಳಿಕ ಮರದೊಡನೆ ಸೇರಿಕೊಂಡಿರುವ ಆ ಮನುಷ್ಯರು ಹಸೀಪತ್ರ ಅಂದರೆ ಗರಗಸಗಳಿಂದ ಅನೇಕ ಸಾರಿ ಕತ್ತರಿಸುವರು. ಅಲ್ಲಿ ಕತ್ತರಿಸಲ್ಪಟ್ಟವರು, ಸುಡಲ್ಪಟ್ಟವರು, ಹಿಂಸಿಸಲ್ಪಟ್ಟವರು, ವಿಕಾರವುಳ್ಳವರು ಸಂತಾಪಗೊಂಡು ಎಲ್ಲೆಲ್ಲೂ ಕೂಗಿಕೊಳ್ಳುವರು. ಹಸಿತಾಲವನದ ಬಾಗಿಲಲ್ಲಿರುವ ಅತಿ ಕಠಿಣರಾದ ಮಹಾರಥರು ಪಾಪ ಕರ್ಮಗಳಿಂದ ಕೂಡಿದವರನ್ನು ಮುಂದಿನ ಮಾತುಗಳಿಂದ ಧಿಕ್ಕರಿಸುವರು. ಎಲೈ ಪಾಪಕಾರಿಗಳೇ, ಧರ್ಮಸೇತು ವಿನಾಶಕರಾಗಿ ನೀವು ಪಾಪಿಷ್ಠರಾಗಿರುವುದರಿಂದ ಸಾವಿರಾರು ಬಗೆಯ ಯಾತನೆಗಳನ್ನೆಲ್ಲ ಅನುಭವಿಸಿ ನೀವು ಮನುಷ್ಯಲೋಕಕ್ಕೆ ಹೋದರೆ ಅಲ್ಲಿ ಅತಿ ದರಿದ್ರ ಕುಲಗಳಲ್ಲಿ ಗರ್ಭವಾಸದಿಂದಲೂ ಭೋಗಗಳಿಂದಲೂ ಪೀಡಿತರಾಗಿ ದುರ್ಗತಿಯುಳ್ಳವರಾಗಿ ಜನಿಸುವಿರಿ. ಅಲ್ಲಿ ಅಗ್ನಿಜ್ವಾಲೆಯಂತೆ ಇರುವವು, ಅಗ್ನಿಸ್ಪರ್ಶವುಳ್ಳವು, ಮಹಾಧ್ವನಿಯುಳ್ಳವು, ಅತಿ ಭಯಂಕರಗಳೂ ಆದ ಪಕ್ಷಿಗಳು, ಹುಲಿಗಳು, ನಾಯಿಗಳೇ ಮೊದಲಾದ ಬಹುವಿಧದ ಹಿಂಸಕಗಳಾದ ಮಾಂಸಾಹಾರಿಗಳು ಮನುಷ್ಯರನ್ನು ಕೋಪವುಳ್ಳವುಗಳಾಗಿ ತಿನ್ನುವವು. ಹುಲಿ ಕರಡಿಗಳಿಂದಲೂ ಬಹು ದುಃಖಗಳುಳ್ಳ ಆ ಹಸಿತಾಲ ವನದಲ್ಲಿ ಯಮದೂತರು ಹಾಕಿದ ಬ್ರಾಹ್ಮಣರನ್ನು ನಾನು ನೋಡಿದೆನು. ಹಸಿಪತ್ರದಿಂದ ಪೂರ್ಣವಾಗಿ ಕತ್ತರಿಸಿ ಹೋಗಿರುವ ಅಂಗಗಳುಳ್ಳವರು ಕೆಲವರು, ಶೂಲದಲ್ಲಿ ಸಿಕ್ಕಿಬಿದ್ದಿರುವವರು ಮತ್ತೆ ಕೆಲವರು. ಇದಲ್ಲದೆ ಅಲ್ಲಿ ಮತ್ತೊಂದು ವಿಸ್ತಾರವಾದ ಪ್ರದೇಶವು ಬಹುವಿಧವಾಗಿ ಭಯಂಕರವಾಗಿದೆ. ಅಲ್ಲಿ ರಕ್ತದ ಕೊಳಗಳು, ಬಾವಿಗಳು ಸಾವಿರಾರಿವೆ. ಮುನಿವರ್ಯರೇ, ದುರ್ಗಂಧ, ಮಾಂಸ, ಕ್ರಿಮಿಗಳ ಮತ್ತು ಅಮೇಧ್ಯದ ಬೇರೆಯ ಕೆರೆ, ಕೊಳ, ನದಿ ಮೊದಲಾದವುಗಳನ್ನು ನಾನು ಅಲ್ಲಿ ನೋಡಿದೆನು. ಅವುಗಳ ಮಧ್ಯದಲ್ಲಿ ಪಾಪಿಗಳು ಸಾವಿರಗಟ್ಟಲೆಯಾಗಿ ಆ ದುರ್ಗಂಧವನ್ನು ಸೇವಿಸುತ್ತಲೂ ಇರುವರು. ರಕ್ತಪಾನ ಮಾಡುವ ಕ್ರೂರವಾದ ಸಾವಿರಾರು ಪಕ್ಷಿಗಳು ಪಾಪಿಗಳ ಮೇಲೆ ರಕ್ತದಿಂದ ಕೂಡಿರುವ ಅಸ್ಥಿಗಳೆಂಬ ಕಲ್ಲುಗಳ ಮತ್ತು ನಿಜವಾದ ಕಲ್ಲುಗಳ ಮಳೆಯನ್ನೇ ಸುರಿಸುವವು. ಹೊಡೆಯಲ್ಪಡುತ್ತಲೂ ಕೊಲ್ಲಲ್ಪಡುತ್ತಲೂ ಹಾ ಸತ್ತೇ ಸತ್ತೇ ಎಂದು ಹೇಳುತ್ತಲೂ ಅಳುತ್ತಿರುವ ಬಹು ಭಯಂಕರವೂ ಕರುಣಾಜನಕವೂ ಆದ ಶಬ್ದವು ದಿಕ್ಕುಗಳಲ್ಲೆಲ್ಲ ತುಂಬುತ್ತವೆ. ಕೆಲವು ಕಡೆ ಕಟ್ಟಲ್ಪಟ್ಟವರು, ಕೆಲವು ಕಡೆ ತಡೆಯಲ್ಪಟ್ಟವರು, ಕೆಲವೆಡೆ ಬಹಳ ಹರಿತವಾದ ಆಯುಧಗಳಿಂದ ಕೊರೆಯಲ್ಪಟ್ಟವರು, ಕೆಲವೆಡೆ ಸ್ಥೂಲರಾದವರಿಂದ ಬಂಧಿತರಾದವರು ಮಾಡುವ ಹಾ ಹಾ ಎಂಬ ಭಯಂಕರವಾದ ಶಬ್ದವು ಕೇಳಿಸಿತು. ಮತ್ತೊಂದೆಡೆಯಲ್ಲಿ ಜ್ಞಾಪಿಸಿಕೊಂಡ ಮಾತ್ರದಲ್ಲಿಯೇ ಮನುಷ್ಯನು ಉದ್ವೇಜನಗೊಳ್ಳುವಂತಾಗುವ ವಿಚಾರವನ್ನು ನೋಡಿದೆನು. ಇತಿ ಶ್ರೀ ವರಾಹಪುರಾಣೆ ಸಂಸಾರಚಕ್ರೆ ಯಾತನಾ ಸ್ವರೂಪ ವರ್ಣನಂ ನಾಮ ನವನವತ್ಯಧಿಕ ಶತತಮೋಧ್ಯಾಯ. ಶ್ರೀಕೃಷ್ಣಾರ್ಪಣಮಸ್ತು. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ 200ನೇ ಅಧ್ಯಾಯವಾದ ನರಕಯಾತನೆ, ಸಹಕಾರವನ, ಯಮಚುಲ್ಲೀಯ ಕುಂಡ, ಶೂಲಗ್ರಹ ಪರ್ವತಗಳ ವರ್ಣನೆಯ ವಿಚಾರ ಮಾಡೋಣ. ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನೆಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ
ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ. ಕೃಷ್ಣಂ ನಾರಾಯಣಂ ವಂದೇ ಕೃಷ್ಣಂ ವಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ವಂದೇ ಕೃಷ್ಣಂ ವಂದೇ ಪೃಥಾಸುತಂ. ಶ್ರೀಕೃಷ್ಣಾಯ ನಮಃ.